ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಹೇಳಿಕೆ ವಿರುದ್ದವೂ ಕೂಡ ಬಿಡದಿ ಭಾಗದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಮಾತನ್ನ ನಾವು ನಂಬೋದಿಲ್ಲ, ಅವರು ನಾಟಕ ಮಾಡ್ತಾ ಇದ್ದಾರೆ. 2-3 ತಿಂಗಳಲ್ಲಿ ವಿಧಾನಸಭೆ ಕಲಾಪ ಇದೆ, ಅಲ್ಲಿ ಮುಜುಗರ ತಪ್ಪಿಸಿಕೊಳ್ಳೋಕೆ ಈ ರೀತಿ ನಾಟಕ ಮಾಡ್ತಿದ್ದಾರೆ. ವಿಧಾನಸೌಧಕ್ಕೆ ರೈತರು ಮುತ್ತಿಗೆ ಹಾಕುವ ರಿಪೋರ್ಟ್ ಇದೆ, ಹೀಗಾಗಿ ತರಾತುರಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಈಗ ಬಿಡದಿ ರೈತರಿದ್ದಾರೆ. ಯಾಕಂದ್ರೆ ಸಿಎಂ ಅವರು ಈಗ ಕಮಿಟಿ ಮಾಡಲು ಈಗ ಮುಂದಾಗಿದ್ದಾರೆ. 2 ತಿಂಗಳು ಗಡುವು ಸಹ ಕೊಟ್ಟಿದ್ದಾರೆ. ಮಾತಾಡಿಸ್ತೀನಿ ಸರ್. ಸಿಎಂ ಈಗ ಪ್ರೆಸ್ ಮೀಟ್ ಮಾಡಿ ಕೆಲವೊಂದು ವಿಚಾರವನ್ನ ತಿಳಿಸಿದ್ರು, ನಿಮ್ ಸಹ ಗಮನಕ್ಕೆ ಬಂದಿದೆ, ಏನ್ ಹೇಳ್ತೀರಂತ? ಏನಂದ್ರೆ ಇವತ್ತು ನಮ್ಗೆ ರೈತರಿಗೆ ಒಂದು ಶುಭ ದಿನ ಅನ್ಕೋಬೇಕು. ಯಾಕೆಂದ್ರೆ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿರೋದು ಕೂಡ ನಮ್ಗೆ ಒಂದು ಉತ್ತಮವಾದ ಬೆಳವಣಿಗೆ. ಹಾಗಾಗಿ ಮುಂದೆ ಏನ್ ಪ್ರಕ್ರಿಯೆಗಳಾಯ್ತವೋ ಆಗ್ಲಿ ನೋಡೋಣ. ಇವತ್ತಿನ ಸಿಎಂ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಟ್ಟಿರೋದು ಒಂದು ರೈತರಿಗೆ ಒಂದು ತಾತ್ಕಾಲಿಕವಾದ ಗೆಲುವು ಅಂತಾನೆ ನಾವು ಭಾವಿಸ್ತೀವಿ. ನೀವು ಪ್ರೆಸ್ ಮೀಟ್ ಕೇಳಿದ್ರಾ, ಏನ್ ಹೇಳಿದ್ರು ವಿಚಾರ ಅಂತ? ಪ್ರೆಸ್ ಮೀಟ್ ಕೇಳಿದ್ರಾ, ಏನ್ ಹೇಳಿದ್ರು ವಿಚಾರ ಅಂತ? ನೀವು ತಾತ್ಕಾಲಿಕವಾಗಿ ಗೆಲುವು ಅಂತ ಹೇಳ್ತಿದ್ರಿ. ಹೌದು, ಇವಾಗ ಪ್ರಕ್ರಿಯೆ ಯಾವುದೇ ಅದು ತಾತ್ಕಾಲಿಕವಾಗಿ ಬ್ರೇಕ್ ಅಂದ್ರೆ 2 ತಿಂಗಳು ತಾತ್ಕಾಲಿಕವಾಗಿ ನಾವು ಯಾವುದೇ ಜಿಬಿಡಿಯಿಂದ ಪ್ರಕ್ರಿಯೆ ಕೈಗೊಳ್ಳಲ್ಲ, ರೈತರಿಗೆ ನಾವು ಬಲವಂತವಾಗಿ ಭೂ ಸ್ವಾಧೀನ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ, ರೈತರು ಒಪ್ಪಿಗೆ ಇರೋರು ಕೊಟ್ಕೋಬಹುದು, ಒಪ್ಪಿಗೆ ಇಲ್ಲದೆ ಇರೋರು ಅವರು ಭೂಮಿ ಅವ್ರು ಉಳಿಸ್ಕೋಬಹುದು ಅಂತ ಹೇಳಿದ್ದಾರೆ. ಇದೊಂಥರ ಇದೆ ಅಲ್ವಾ ರೈತರಿಗೆ ಒಂದು. ನಿಮ್ಮ ಹೋರಾಟ ನಿರಂತರ ಹಾಗೆ ಇರುತ್ತೆ, ಹೇಗೆ ನಿರಂತರವಾಗಿ ಹೋರಾಟ ಇರ್ತಾರೆ ಸರ್. ಯಾಕೆ ಅಂದ್ರೆ ನಾವು ಇವತ್ತು ಸಂಪೂರ್ಣವಾಗಿ ಭೂ ಸ್ವಾಧೀನ ಕೈ ಬೋಡುವವರೆಗೂ ಹೋರಾಟ ಇದ್ದೇ ಇರ್ತದೆ. ಸರ್, ಈಗ ಸಿಎಂ ಅವರು ಪ್ರೆಸ್ ಮೀಟ್ ಮಾಡೋ ಕೆಲವು ವಿಚಾರ ತಿಳಿಸಿದ್ರು. 2-3 ತಿಂಗಳ ಕಮಿಟಿ ಮಾಡ್ತೀವಿ, ಆಮೇಲೆ ನೋಡೋಣ, ಮಾಡೇ ಮಾಡ್ತೀವಿ ಅಂತ ಒಂದ್ ಕಡೆ ಹೇಳ್ತಿದ್ರ, ಅದು ಸಹ ಒಂದ್ ಕಡೆ ಹೇಳಿದ್ರು. ನೋಡಿ, ಮುಖ್ಯಮಂತ್ರಿಗಳು ಈ ರೀತಿ ಕಣ್ಣೊರೆಸೋ ತಂತ್ರ ಇದು. ನನ್ನ ಅನುಭವದಲ್ಲಿ ಈಗ 2 ತಿಂಗಳು ಮುಂದೂಡಿದೀವಿ, ಕಮಿಟಿ ಮಾಡ್ತೀವಿ, ಕೊಟ್ಟವ್ರು ಕೊಡ್ಬೋದು, ಕೊಡದೇದವ್ರು ಇರ್ಬೋದು ಅಂತ ಹೇಳ್ತಾರೆ. ಒಂದ್ ಕಡೆ ಬಲವಂತವಾಗಿ ಸರ್ವೆ ಮಾಡ್ಲಿಕ್ಕೆ ಕಳಿಸ್ತಾರೆ. ನೋಡಿ, ಇವತ್ತು 4 ಗ್ರಾಮಗಳನ್ನ ನೋಟಿಫಿಕೇಶನ್ ಮತ್ತೆ ಹೊರಡಿಸಿದ್ದಾರೆ. ಇದು ಉದ್ದೇಶ ಏನು? ಮತ್ತೆ ನನ್ನ ಅನಿಸಿಕೆಯಲ್ಲಿ ಇದು ಹೋರಾಟ ಒಂದು ತಾತ್ವಿಕವಾದಂತಹ ಅಂತ್ಯವನ್ನ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ಈಗ ಜುಲೈ ಎಂಡಲ್ಲಿ ಮತ್ತೆ ಅಧಿವೇಶನ ಕರಿಬೇಕು. ಈಗ ಮುಖ್ಯಮಂತ್ರಿಗಳು ಈಗ ಅಧಿವೇಶನ ಇದೆ, ಅಧಿವೇಶನದಲ್ಲಿ ಮುಜುಗರಕ್ಕೆ ಒಳಗಾಗ್ತಾರೆ. ಆ ಮುಜುಗರವನ್ನ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಈ 2 ತಿಂಗಳನ್ನ ಮುಂದೂಡಿ ನಾಟಕ ಆಡ್ತಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಸಿಎಂ ನಾಟಕ ಆಡ್ತಿದ್ರೆ ಅಂತ ಒಂದ್ ಕಡೆ ಆರೋಪ ಮಾಡ್ತಾರೆ. ಖಂಡಿತವಾಗ್ಲು ಈಗ ಹೇಳ್ತಾರೆ, ಅವ್ರ ಕಡೆಯವ್ರನ್ನೇ ಭೂಮಿ ಕೊಡದೇ ಇರೋರ್ನ ಕೊಟ್ಟವ್ರು ಕೊಡ್ಲಿ, ಕೊಡದೇ ಇರೋರು ಇರ್ಲಿ ಅಂತ ಹೇಳ್ತಾರೆ. ಭೂಮಿ ಎಲ್ಲರ ಇತಿಹಾಸದಲ್ಲಿ ನೋಡಿದೀರಾ? ಭೂಮಿ ಕೊಡೋರು ಹೋರಾಟ ಮಾಡೋದನ್ನ ಇತಿಹಾಸದಲ್ಲಿ ನೋಡಿದೀರಾ? ರೋಡಲ್ಲಿ ಕೂರೋದು ನೋಡಿದೀರಾ? ನಾವು ಭೂಮಿ ಕೊಡಲ್ಲ ಅಂತ ನಮ್ಮ ರೈತರು ಭೂಮಿನಲ್ಲಿ ಕೂತಿದೀವಿ. ಅದೇ ಭೂಮಿ ಕೊಡ್ತೀವಿ ಅನ್ನೋರು ಯಾಕೆ ರೋಡಲ್ಲಿ ಕೂತ್ಕೋಬೇಕು? ಅವರೇ ಅವರ ಶಾಸಕರು ಬಾಲಕೃಷ್ಣ ಅವರು, ಶಿವಕುಮಾರ್ ಅವರು, ಅವ್ರ ಕಡೆಯವರೇ ಹೇಳಿ ಕೂರಿಸ್ತಾರೆ. ಇವತ್ತು ಏನು ದೇವೇಗೌಡರು ಪ್ರೆಸ್ ಮೀಟ್ ಅನ್ನ ಮಾಡಿ ನಾನು ಧರಣಿ ಕೂರ್ತೀವಿ ಅಂತಂದ್ರು, ಆ ಹೋರಾಟದ ಒಂದು ತಾಕತ್ತನ್ನ ಕಮ್ಮಿ ಮಾಡಬೇಕು ಅಂತೇಳಿ ಇದು ತಂತ್ರಗಾರಿಕೆ. ಈ ಮುಖ್ಯಮಂತ್ರಿಗಳನ್ನ ನಾವು ತುಂಬಾ ವರ್ಷದಿಂದ ನಾವು ನೋಡಿದೀವಿ. ಹೇಳಿಕೆಗಳನ್ನ ನಂಬೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೋಡಿ, 2 ತಿಂಗಳ ಕಾಲ ಕಮಿಟಿ ಮಾಡ್ತೀವಿ ಎಲ್ಲ ನೋಡಿ, ಇದುವರೆಗೂ ಕೂಡ ಈ ಜಿಲ್ಲಾಧಿಕಾರಿನ ಫಸ್ಟ್ ತಲೆದಂಡ ಮಾಡಬೇಕು. ಈ ಜಿಲ್ಲಾಧಿಕಾರಿಗಳನ್ನ ನೀವು ಟ್ರಾನ್ಸ್ಫರ್ ಮಾಡಿ ಫಸ್ಟ್. ಈ ಯೋಜನೆಯಲ್ಲಿ ಅವೈಜ್ಞಾನಿಕವಾಗಿ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮಾಡಿರ್ತಕ್ಕಂಥದಕ್ಕೆ ಜಿಲ್ಲಾಧಿಕಾರಿಗಳನ್ನ ತಲೆದಂಡ ಮಾಡಿ, ಮತ್ತೆ ನೀವು 2 ತಿಂಗಳು ಮುಂದುವರೆಸಿದೀವಿ. ಈ ಅಧಿವೇಶನದಲ್ಲಿ ಮುಜುಗರವನ್ನ ತಪ್ಪಿಸಿಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಈ ಪ್ಲಾನ್ ಇದು. ಮುಖ್ಯಮಂತ್ರಿ ಹೋರಾಟ ಸರ್ ತಮ್ದು. ನಾವು ಹೋರಾಟ ಖಂಡಿತವಾಗ್ಲೂ ನಾವು ಯಾವುದೇ ಕಾರಣಕ್ಕೂ ಹೋರಾಟನ ಬಿಡೋದಿಲ್ಲ. ನಾವು ಇವರು ಏನೋ ಮುಂದೂಡ್ಬಿಟ್ಟವ್ರೆ 2 ತಿಂಗಳು ಅಂತ ಹೇಳಿ ನಾವು ಮನೇಲಿ ಕೂತ್ಕೊಳ್ಳೋದಿಲ್ಲ. ಈ ಹೋರಾಟ ನಿರಂತರವಾಗಿ ನಡೀತದೆ. ಯಾವುದೇ ಕಾರಣಕ್ಕೂ ಇದೇ ನಾವು ಜಯ ಅಂತ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ನಾವು ರೈತರು ಈ ರಾಜಕಾರಣಿಗಳ ಒಂದೊಂದು ನಡೆನಲ್ಲೂ ಕೂಡ ಒಂದೊಂದು ಸ್ಟ್ರಾಟಜಿ ಇದೆ. ಈ ಸ್ಟ್ರಾಟಜಿನ ನಾವು ಎಲ್ಲರೂ ಕೂಡ ನಾವು ನೋಡಿದೀವಿ. ಇವತ್ತು ಭಾವನಾತ್ಮಕವಾಗಿ ಮಾತಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತೇನು ಪ್ರೆಸ್ ಮೀಟ್ ನಾನು ನೋಡಿದೆ, ಅವರ ಎಲ್ಲ ಹೊರೆಯನ್ನು ಕೂಡ ಕುಮಾರಸ್ವಾಮಿ ಅವರ ಮೇಲೆ, ದೇವೇಗೌಡರ ಮೇಲೆ ಹಾಕ್ಬಿಟ್ಟು ಭಾವನಾತ್ಮಕವಾಗಿ ಮಾಡಿ ಈ ರೈತರ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳಿಕ್ಕೆ ಹೊರಟಿದ್ದೀರಲ್ಲ ಮುಖ್ಯಮಂತ್ರಿಗಳು. ಯೋಜನೆಯನ್ನು ಕೈ ಬಿಡಿ, ಹೇಳಿ ನೀವು ರೈತರು ಕೊಡಲ್ಲ ಅಂತ ಹೇಳಿದ್ಮೇಲೆ ಯೋಜನೆ ಬೇಕಾಗಿಲ್ಲ, ನಾನು ರೈತರ ಪರ ಇದ್ದೀನಿ ಅಂತಕ್ಕಂಥ ಮಾತನ್ನ ನೀವು ಹೇಳಿ. ಅದನ್ನು ಬಿಟ್ಟು ಒಂದು ಸಮಿತಿ ಮಾಡ್ತೀನಿ, 2 ತಿಂಗಳು ಗಡುವು, ಇವೆಲ್ಲವೂ ಕೂಡ ನೀವೇನು ಇವಾಗ ಮುಂದಿನ ಈಗ ಜುಲೈ ಎಂಡು ಮತ್ತೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಅಧಿವೇಶನ ನಡೀತದೆ.
ಆ ಅಧಿವೇಶನದಲ್ಲಿ ರೈತರು ಈ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ರೈತರು ಲಕ್ಷಾಂತರ ಜನ ರೈತರು ಬೆಂಗಳೂರಿಗೆ ಬರ್ತಾರೆ ಅಂತಕ್ಕಂಥ ಇಂಟೆಲಿಜೆನ್ಸಿ ಮಾಹಿತಿಯನ್ನು ಪಡೆದುಕೊಂಡು ಇವತ್ತು ಈ ನಾಟಕವನ್ನು ಆಡ್ಲಿಕ್ಕೆ ಹೊರಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಾವು ನಂಬೋದಿಲ್ಲ. ಸರ್, ಈಗ ಮುಖ್ಯಮಂತ್ರಿಗಳು ಸಹ ಹೇಳ್ತಿದ್ದಾರೆ 2 ತಿಂಗಳ ಸಹ ಒಂದ್ ಕಡೆ ಈಗ ಮುಂದೂಡಿದ್ದಾರೆ, ಕಮಿಟಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನೀವು ಭೂಮಿ ಕೊಡ್ತೀರಾ ಕೊಡಲ್ವಾ, ಹೇಗೆ ಸರ್ ಹೋರಾಟ ಅಂತ? ನೋಡಿ, ನಾವು ಕಳೆದ 1.5 ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು ಈ ಯೋಜನೆಯನ್ನ ಸಂಪೂರ್ಣವಾಗಿ ಕೈ ಬಿಡಿ ಅಂತ. ನೀವು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಸುಮ್ಮನೆ ನೇಮಕಾವಸ್ಥೆಗೆ 2 ತಿಂಗಳು 3 ತಿಂಗಳು ಇದನ್ನೆಲ್ಲ ಕೂಡ ನಂಬುವಂತದ್ದು ಯಾರೂ ಇಲ್ಲ. ಮತ್ತೆ ನೀವು ಇದನ್ನ ಹೋರಾಟವನ್ನು ಕೈ ಬಿಟ್ಬಿಡ್ತಾರೆ, ರೈತರು ಮಳೆ ಹೊಟ್ಟೋಗ್ಬಿಡ್ತಾರೆ ಅನ್ನೋದನ್ನ ಬಿಟ್ಬಿಡಿ. ಹೋರಾಟ ನಿರಂತರ ನಡೆಯುತ್ತೆ. ಒಂದ್ ಕಡೆ ಭೂಮಿ ಇಷ್ಟ ಇದ್ದವ್ರು ಮಾತ್ರ ಕೊಡ್ಲಿ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಪೊಲೀಸ್ನವ್ರನ್ನ ಬಿಟ್ಟು ಸರ್ವೆ ಮಾಡ್ಸಕ್ ಕಳಿಸ್ತೀರಿ, ಗಲಾಟೆ ಮಾಡಿಸ್ತೀರಿ ನೀವೇನೆ. ಇವೆಲ್ಲಾನು ಕೂಡ ನಾವು ಮೊದಲಿಂದ ನೋಡಿದೀವಿ. ಯಾವುದೇ ಕಾರಣಕ್ಕೂ ಹೋರಾಟಗಳನ್ನ ಹಿಂದೆ ತೆಗೆಯೋಕೆ ಸಾಧ್ಯ ಇಲ್ಲ.